ನೋಡಿ, ಮೊದಲನೇ ಆಯ್ಕೆಯಾದಂತ ಸದಸ್ಯರು ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ ಡೆಲ್ಲಿಗೆಲ್ಲ ಹೋಗಿ ಬಂದಿರುವಂತ ಸುದ್ದಿ ರಾಜ್ಯದಲ್ಲಿ ಪ್ರಸಾರ ಆಗಿದೆ. ಈಗ ಮತ್ತೆ ಎರಡನೇ ಸರಿ ತಾವೆಲ್ಲರೂ ಸೇರಿ ಡಿನ್ನರ್ ಪಾರ್ಟಿ ಮಾಡಿ ನಮಗೊಂದು ಅವಕಾಶ ಕೊಡಬೇಕಂತ 40 ಜನ ಸೇರಿದಂತೇಳಿ ನಿನ್ನೆ ನಾನು ನ್ಯೂಸಲ್ಲಿ ನೋಡಿದ್ದೀನಿ. ಸಹಜವಾಗಿ ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ನಾವು ಯಾರು ಬೇಡ ಅನ್ನಕ್ಕಾಗೋದಿಲ್ಲ. ಈಗ 2ನೇ ಟೈಮ್ ಗೆದ್ದವರು, 3ನೇ ಟೈಮ್ ಗೆದ್ದವರು, 4ನೇ ಟೈಮ್ ಗೆದ್ದವರು ಸಹಜವಾಗಿ 2.5 ವರ್ಷ ಆದ್ಮೇಲೆ ನಮಗೊಂದು ಅವಕಾಶ ಕೊಡಿ. ಬಹುಶಃ ನಿಮ್ಗೆ ಗೊತ್ತಿರಬಹುದು, ನಮ್ಮ ಮಂಗಳೂರಲ್ಲಿ ಮತ್ತು ಕೊಡಗು ಜಿಲ್ಲೆಯಲ್ಲಿ ಯಾರೇ ಮಿನಿಸ್ಟರ್ಗಳಿಲ್ಲ, ಒಬ್ಬೊಬ್ಬರೇ ಗೆದ್ದಿರೋದು. ಅಂತ ಕಡೆ ನಮ್ಗೆ ಕೊಡಿ ಅಂತ ಕೇಳುವಂತದ್ದು ಸಹಜವಾಗಿರುತ್ತೆ. ಹಾಗಾಗಿ ಅವ್ರು ಕೇಳ್ತಾರೆ. ಅವ್ರ ಹಕ್ಕುಗಳಿಗೆ ಕೇಳಲಿಕ್ಕೆ ಯಾವುದೇ ನಮಗೆ ತೊಂದರೆ ಇಲ್ಲ. ಅವ್ರ ಹಕ್ಕು ಕೇಳಿದ್ದಾರೆ, ಮನ್ನಣೆ ಮಾಡಿದ್ದಾರೆ. ಅದನ್ನ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು, ಡಿಸಿಎಂ ಅವರು ಅಥವಾ ನಮ್ಮ ಕೇಂದ್ರ ನಾಯಕರು ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆದ್ರೂ ಅವ್ರೇನ್ ಕೇಳಿದಾರೆ ಹಂಗೆ ನಾವು ಸಹ ಪ್ರಬಲವಾಗಿ ಸುಮಾರು 30 ಜನ ಮೊನ್ನೆ ಹೋಗಿ ನಾವು 3 ಸರಿ ಮೇಲ್ಪಟ್ಟವ್ರು ಏನ್ ಗೆದ್ದಿದ್ದೀವಿ, ನಮಗೆ ಈ ಸರಿ ಅವಕಾಶ ಕೊಡಬೇಕಂತ ಮುಖ್ಯಮಂತ್ರಿಗಳು ಅಡ್ಡಿಲ್ಲ ಅಂತ ಹೇಳಿದ್ದಾರೆ. ಏನೋ 20 ಜನರು ನಾವು ಇದು ಮಾಡ್ತೀವಿ ಅಂತ ಮಾತನ್ನ ಸಹ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ಈಗ ನೋಡೋಣ, ನಾವು ಸಹ ನಮ್ಮ ಹಕ್ಕುಗಳನ್ನ ಮನ್ನಣೆ ಮಾಡಿದೀವಿ. ಇದು ಸಹಜವಾಗಿ ಕೇಳುವಂತದ್ದು. ಯಾಕಂದ್ರೆ ಒಂದು ಜಿಲ್ಲೆಯಲ್ಲಿ ಅಥವಾ ರಾಜ್ಯದ ಮುಂದಿನ ಚುನಾವಣೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾದ್ರೆ ಒಂದು ಅವಕಾಶ ಕೊಡಿ ಅಂತ ಕೇಳೋದು ಎಲ್ಲರೂ ಕೇಳ್ತಾರೆ, ನಾವು ಕೇಳಿದ್ವಿ. ಅದೇನು ತಪ್ಪಿಲ್ಲ ಅನ್ಸ್ತದೆ ನನಗೆ. ಆದಷ್ಟು ಬೇಗ ಮುಕ್ತಾಯ ಮಾಡದೆ ಹೋದ್ರೆ ಇದು ಗೊಂದಲ ಸೃಷ್ಟಿ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಗೆದ್ದವರು, ಸೆಕೆಂಡ್ ಟೈಮ್ ಗೆದ್ದವರು, 3ನೇ ಟೈಮ್ ಗೆದ್ದವರು, ಹೀಗೆ ಗೊಂದಲಗಳ ಸೃಷ್ಟಿಯಾಗೋ ಬದಲು ಆದಷ್ಟು ಬೇಗ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ, ಈಗ ಏನೋ ಚುನಾವಣೆ ಬಂದ್ಬಿಡ್ತು ಅದರಿಂದ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಪಂಚರಾಜ್ಯ ಚುನಾವಣೆ ಬಂದಿದ್ರಿಂದ, ಬೈ ಎಲೆಕ್ಷನ್ ಬಂದಿರೋದ್ರಿಂದ ಈಗ ಸದ್ಯಕ್ಕೆ ಅದು ಯಾವುದು ಬೇಡಪ್ಪ, ಅದಾದ ನಂತರ ನಾವು ಕ್ರಮ ತಗೊಳ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒತ್ತಡ ಇದೆ, ಮಾಡಲೇಬೇಕಂತ ಹೇಳ್ತೀವಿ. ಮಾಡದೆ ಹೋದ್ರೆ ನಮ್ಮ ಹೋರಾಟ ಇದ್ದೇ ಇದೆ. ಬಜೆಟ್ ಆದ್ಮೇಲೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಚುನಾವಣೆ ಇದೆಲ್ಲ, ಬೈ ಎಲೆಕ್ಷನ್ ಚುನಾವಣೆ ಇರೋದ್ರಿಂದ ಖಂಡಿತ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ನಂತರ ಮಾಡಿ ಅಂತ ಮತ್ತೆ ಇದೇ ತರ ಮುಂದೆ ಹೋಗ್ಬಿಟ್ರೆ 3 ವರ್ಷ ಆಗ್ಬಿಡ್ತದೆ ಅವರಿಗೆ. ಆಮೇಲೆ ಇರೋ 2 ವರ್ಷ ಬರುತ್ತೆ, ಅದು ಇದಾಗುದಿಲ್ಲ. ಹಾಗಾಗಿ ನಾವೆಲ್ಲರೂ ಒತ್ತಾಯ ಇದೆ ಅಂದ್ರೆ ಕೊಡುವಂತೆ. ಬಹಳಷ್ಟು ಜನ ನಮ್ಮ ಜೊತೆಗೆ ಏನು 30 ಜನ ಸೇರಿದವರು ಮಂತ್ರಿಗಳು ನಾವಾಗ್ಬೇಕಂತ ಏನು ಹೇಳಿಲ್ಲ. ನಾವು ನಮ್ಮಕ್ಕಿಂತ ಹೆಚ್ಚಾಗಿ ಯಾರಿಗಾರು ಕೊಡಿ, ಮತ್ತೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಬೇರೆಯವರಿಗೆ ಒಂದು ಅವಕಾಶ ಮಾಡಿಕೊಡಿ. ಸೀನಿಯರ್ ಬಿಟ್ಟುಬಿಡಿ, ಸೀನಿಯರ್ 8 ಜನ ಏನಿದ್ದಾರೆ ಅವ್ರನ್ನ ಬಿಟ್ಟುಬಿಡಿ. ಅವ್ರು ಬಿಟ್ಟು ಬಾಕಿಯವರಿಗೆಲ್ಲ ನೀವು ಕೊಡಬೇಕು, ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಹಂಗಾಗಿ ಸಹಜವಾಗಿ ಇದೇ ಇರುತ್ತೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.